ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎರಡನೇ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ, ಐಗನ್ ವ್ಯಾಲ್ಯೂಸ್ ಮತ್ತೆ ಐಗನ್ ವೆಕ್ಟರ್ಸ್ ಮೇಲೆ. ಸೊ ನಾನು 3x3 ಮ್ಯಾಟ್ರಿಕ್ಸ್ ಅನ್ನ ತಗೊಂಡಿದ್ದೀನಿ. ಎರಡು ವೇರಿಯೇಷನ್ ಕೊಡ್ಬೋದು, ಒಂದು 2x2 ಮ್ಯಾಟ್ರಿಕ್ಸ್ ಕೊಡ್ಬೋದು, ಇಲ್ಲ 3x3 ಮ್ಯಾಟ್ರಿಕ್ಸ್ ಕೊಡ್ಬೋದು. ಸೊ ನಾನು ಎಲ್ಲಾ ಪ್ರಾಬ್ಲಮ್ಗಳ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಇವಾಗ ಇಲ್ಲಿ 3x3 ಮ್ಯಾಟ್ರಿಕ್ಸ್ ಅಂದ್ರೆ 3 ಕಾಲಮ್ ಮತ್ತೆ 3 ರೋಸ್ ಇರುವಂತಹ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಮ್ಯಾಟ್ರಿಕ್ಸ್ ಅಲ್ಲಿ ನಾನು ಫಸ್ಟ್ ಐಗನ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿದು ಆ ಐಗನ್ ವ್ಯಾಲ್ಯೂಸ್ ಅನ್ನ ಯೂಸ್ ಮಾಡಿಕೊಂಡು ಐಗನ್ ವೆಕ್ಟರ್ಸ್ ಅನ್ನ ಕಂಡುಹಿಡಿಬೇಕು. ಸಿಂಪಲ್. ನಾನು ಏನ್ ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋಗ್ತೀನಿ. ಸೊ ಆ ರೀತಿನೇ ನೀವು ಎಕ್ಸಾಮ್ ಅಲ್ಲಿ ಬರೀರಿ, ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಸೊಲ್ಯೂಷನ್ ಮೊದಲಿಗೆ ನಾನೊಂದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಯೂಸ್ ಮಾಡ್ತೀನಿ. ಆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಯಾವುದು? ಡಿಟರ್ಮಿನೆಂಟ್ ಆಫ್ ಎ ಮೈನಸ್ lambda I will be equal to 0. Determinant of a minus lambda I will be equal to 0. ಇವಾಗ a ಅಂದ್ರೆ ಏನು? a ಅಂತಂದ್ರೆ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್, ಅವ್ರು ಯಾವ ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿರ್ತಾರೆ ಆ ಮ್ಯಾಟ್ರಿಕ್ಸ್, ಮೈನಸ್ ಲ್ಯಾಂಬ್ಡಾ ಇಂಟು ಐ. ಲ್ಯಾಂಬ್ಡಾ ಒಂದು ಕಾನ್ಸ್ಟೆಂಟ್, ಐ ಅಂತ ಅಂದ್ರೇನು? ಐ ಅಂತ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇವಾಗ ನೋಡಿ, ನಮಗೆ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಯಾವ ಸೈಜ್ದು? 3 ಕಾಲಮ್ 3 ರೋಸ್ ಅಂದ್ರೆ 3x3 ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಕೂಡ 3x3 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ತಗೋಬೇಕು. 1 0 0 0 1 0 0 0 1 ಅಂದ್ರೆ ಏನು? ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲಿ ಡಯಾಗ್ನಲ್ ಅಲ್ಲಿ ಇರುವಂತಹ ಎಲಿಮೆಂಟ್ಗಳು 1 ಆಗಿರುತ್ತೆ, ಇನ್ನು ಉಳಿದಿರೋ ಎಲ್ಲ ಎಲಿಮೆಂಟ್ಗಳು 0. 3x3 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ನಾನು 3x3 ನೇ ತಗೊಂಡಿರೋದು. ಇಲ್ಲಿ ನಿಮ್ಗೆ 3x4 2x3 ಆ ರೀತಿ ಕೊಡಕ್ಕಾಗಲ್ಲ. ಯಾಕೆ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಲ್ಲಿ ಯೂಸ್ ಆಗ್ತಿರೋದ್ರಿಂದ 3x3 ಕೊಡ್ಬೋದು, ಇಲ್ಲ 2x2. ನಿಮಗೆ ಮ್ಯಾಕ್ಸಿಮಮ್ ಅಂದ್ರೆ 3x3, ಅದ್ರ ಮೇಲೆ ನಿಮಗೆ ಕೊಡಲ್ಲ ಎಕ್ಸಾಮ್ ಅಲ್ಲಿ. ಇವಾಗ ಲ್ಯಾಂಬ್ಡಾ ಇಂಟು ಐ, ಇಲ್ಲಿ ನನಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದೆ, ಇದಕ್ಕೆ ನಾನು ಲ್ಯಾಂಬ್ಡಾನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಲ್ಯಾಂಬ್ಡಾ ಇಂಟು ಐ ಆಗುತ್ತೆ. ಈಗ ಲ್ಯಾಂಬ್ಡಾನ ಮಲ್ಟಿಪ್ಲೈ ಮಾಡಿ, ಲ್ಯಾಂಬ್ಡಾ ಇಂಟು 1 ವಿಲ್ ಬಿ ಲ್ಯಾಂಬ್ಡಾ. ಸೊ 1 ಲ್ಯಾಂಬ್ಡಾ ಬದಲು ಡೈರೆಕ್ಟ್ ಆಗಿ ಲ್ಯಾಂಬ್ಡಾ ಅಂತ ಬರಿಬೋದು ನಾನು ಇವಾಗ. ನೆಕ್ಸ್ಟ್ 1 ಇಂಟು ಲ್ಯಾಂಬ್ಡಾ ವಿಲ್ ಬಿ ಲ್ಯಾಂಬ್ಡಾ, 1 ಇಂಟು ಲ್ಯಾಂಬ್ಡಾ ವಿಲ್ ಬಿ ಲ್ಯಾಂಬ್ಡಾ. ಲ್ಯಾಂಬ್ಡಾ ಇಂಟು 0 0ನೇ ಆಗಿರುತ್ತೆ. ನೀವು ಯಾವುದನ್ನೇ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0 ಅಲ್ವಾ? ಸೊ ಎಂದಿಗೂ ಕೂಡ ಬರೀಲಿಲ್ಲ. ಸೊ ಅದಕ್ಕೆ ಎಲ್ಲ ವ್ಯಾಲ್ಯೂ 0 ಉಳ್ಕೊಂಡಿರುತ್ತೆ. ಡಯಾಗ್ನಲ್ ಅಲ್ಲಿ ಇರುವಂತಹ 1 ಲ್ಯಾಂಬ್ಡಾ ಆಗಿ ಕನ್ವರ್ಟ್ ಆಗಿರುತ್ತೆ. 1 ಇಂಟು ಲ್ಯಾಂಬ್ಡಾ ವಿಲ್ ಬಿ ಲ್ಯಾಂಬ್ಡಾ. ಈಗ ಲ್ಯಾಂಬ್ಡಾ ಇಂಟು ಐ ವ್ಯಾಲ್ಯೂ ನನಗೆ ಗೊತ್ತಿದೆ, ಎ ಮ್ಯಾಟ್ರಿಕ್ಸ್ ನನಗೆ ಕೊಟ್ಟಿದ್ದಾರೆ. ಇವಾಗ ಏನ್ ಮಾಡ್ತೀನಿ? ಡಿಟರ್ಮಿನೆಂಟ್ ಒಳಗೆ ಫಸ್ಟ್ ಎ ಮೈನಸ್ ಲ್ಯಾಂಬ್ಡಾ ಐ ಅನ್ನ ಬರೆಯೋಣ. ಫಸ್ಟ್ ಎ ಬರೀರಿ, ಆಮೇಲೆ ಮೈನಸ್ ಲ್ಯಾಂಬ್ಡಾ ಐ ಅನ್ನ ಬರಿಬಹುದು. ಎ ಮ್ಯಾಟ್ರಿಕ್ಸ್ 1 1 3 1 5 1 3 1 1. ಸೊ ಇವಾಗ ಎ ಅನ್ನ ಬರದೆ, ಮೈನಸ್ ಲ್ಯಾಂಬ್ಡಾ ಐ ವ್ಯಾಲ್ಯೂ ಏನು? ನಾವು ಆಲ್ರೆಡಿ ಡಿಸೈನ್ ಮಾಡಿದ್ವಿ. 1 0 ಲ್ಯಾಂಬ್ಡಾ 0 0 0 lambda 0 0 0 lambda. ಡಿಟರ್ಮಿನೆಂಟ್ ವಿಲ್ ಬಿ ಈಕ್ವಲ್ ಟು 0 ಅಲ್ವಾ? ಇವಾಗ 1 ಮೈನಸ್ ಲ್ಯಾಂಬ್ಡಾ, ಸೊ ಏನಾಗುತ್ತೆ? 1 ಮೈನಸ್ ಲ್ಯಾಂಬ್ಡಾ. ಅದೇ ರೀತಿ ಬರ್ಕೊಳ್ಳಿ. 1 ಮೈನಸ್ 0, ಸೊ 1 3 ಮೈನಸ್ 0 3. ನೆಕ್ಸ್ಟ್ 1 ಮೈನಸ್ 0 1 5 ಮೈನಸ್ ಲ್ಯಾಂಬ್ಡಾ 5 ಮೈನಸ್ ಲ್ಯಾಂಬ್ಡಾ. 1 ಮೈನಸ್ 0 1 3 ಮೈನಸ್ 0 3 1 ಮೈನಸ್ 0 1 1 ಮೈನಸ್ ಲ್ಯಾಂಬ್ಡಾ 1 ಮೈನಸ್ ಲ್ಯಾಂಬ್ಡಾ ವಿಚ್ ವಿಲ್ ಬಿ ಈಕ್ವಲ್ ಟು 0. ಈಗ ಇಷ್ಟ ಆಯ್ತು. ಇದು ಡಿಟರ್ಮಿನೆಂಟ್ ಆಗಿರೋದ್ರಿಂದ ನಾನು ಸಿಂಪ್ಲಿಫೈ ಮಾಡ್ಬೇಕು. ಯಾವ ರೀತಿ ಸಿಂಪ್ಲಿಫೈ ಮಾಡೋದು? ಡಿಟರ್ಮಿನೆಂಟ್ ಅನ್ನ ಮೊದಲನೇ ಎಲಿಮೆಂಟ್ ಅನ್ನ ತಗೊಂತೀವಿ. ಸೊ ಮೊದಲನೇ ಎಲಿಮೆಂಟ್ ಅನ್ನ ತಗೊಂಡಾಗ ಅದರ ಕಾಲಮ್ ಮತ್ತೆ ರೋ ಅನ್ನ ನಾನು ಕ್ಯಾನ್ಸಲ್ ಔಟ್ ಮಾಡ್ಕೋಬೇಕು. ಅಂದ್ರೆ ಅದನ್ನ ನಾನು ತಗೊಳಲ್ಲ. ಅದನ್ನ ಬಿಟ್ರೆ ಇನ್ನ ಯಾವ ಯಾವ ಎಲಿಮೆಂಟ್ಗಳು ಉಳ್ಕೊಂಡ್ವಿ? 5 ಮೈನಸ್ ಲ್ಯಾಂಬ್ಡಾ 1 1 1 ಮೈನಸ್ ಲ್ಯಾಂಬ್ಡಾ. ಇವಾಗ ಉಳಿದಿರುವಂತಹ ಎಲಿಮೆಂಟ್ಸ್ ಗಳಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕು. ಸೊ ಫಸ್ಟ್ 1 ಮೈನಸ್ ಲ್ಯಾಂಬ್ಡಾ ಅದೇ ರೀತಿ ಉಳ್ಕೊಳುತ್ತೆ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ 5 ಮೈನಸ್ ಲ್ಯಾಂಬ್ಡಾ ಇಂಟು 1 ಮೈನಸ್ ಲ್ಯಾಂಬ್ಡಾ, 5 ಮೈನಸ್ ಲ್ಯಾಂಬ್ಡಾ ಇಂಟು 1 ಮೈನಸ್ ಲ್ಯಾಂಬ್ಡಾ ಮೈನಸ್ ಇದ್ರದ್ದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದ್ರೆ ಇವೆರಡರದ್ದು ಕ್ರಾಸ್ ಮಲ್ಟಿಪ್ಲಿಕೇಶನ್, ಮೈನಸ್ 1 1 ಝಾ 1. ಸೊ 1 1 ಝಾ 1 ಡೈರೆಕ್ಟ್ ಆಗಿ ಬರೀತೀನಿ. ನೆಕ್ಸ್ಟ್ ಮೈನಸ್ ತಗೋಬೇಕು. ಇಲ್ಲಿ ಸ್ಟಾರ್ಟಿಂಗ್ ಪ್ಲಸ್, ನೆಕ್ಸ್ಟ್ ಮೈನಸ್, ಪ್ಲಸ್ ಮೈನಸ್. ಇವಾಗ ಎರಡನೇ ಎಲಿಮೆಂಟ್ ಯಾವುದು? 1 ಇದೆ. ಸೊ ಮೊದಲನೇ ರೋ ಅನ್ನ ಮಾತ್ರ ಯೂಸ್ ಮಾಡ್ತಾ ಹೋಗ್ತೀವಿ. ಈಗ
ಅದರ ಕಾಲಮ್ ಮತ್ತೆ ರೋ ಅನ್ನ ಕ್ಯಾನ್ಸಲ್ ಔಟ್ ಮಾಡ್ಕೊಂಡ್ರೆ ಇದು ಅಷ್ಟು ಹೋಗುತ್ತೆ, ಈ ಒಂದು ರೋ ಅಷ್ಟು ಹೋಗಿರುತ್ತೆ. ಇವಾಗ ಉಳಿದಿರೋದು ಅದು 1 1 3 1 ಮೈನಸ್ ಲ್ಯಾಂಬ್ಡಾ. ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ 1 ಅನ್ನ ನಾವು ಫಸ್ಟಿಗೆ ಬರಿಬೇಕಾಗಿರುತ್ತೆ. 1 ಇಂಟು 1 ಮೈನಸ್ ಲ್ಯಾಂಬ್ಡಾ ವಿಲ್ ಬಿ 1 ಮೈನಸ್ ಲ್ಯಾಂಬ್ಡಾ ಇಟ್ ಸೆಲ್ಫ್. 1 ಮೈನಸ್ ಲ್ಯಾಂಬ್ಡಾನೆ ಮೈನಸ್ 3 1s 3. ನೆಕ್ಸ್ಟ್ ಪ್ಲಸ್ಸು ಮೈನಸ್ಸು ಮತ್ತೆ ಪ್ಲಸ್ ಆಲ್ಟರ್ನೇಟಿವ್. ನೆಕ್ಸ್ಟ್ 3 ಅದರ ರೋ ಮತ್ತೆ ಕಾಲಮ್ ಅನ್ನ ಕ್ಯಾನ್ಸಲ್ ಔಟ್ ಮಾಡ್ಕೊಂಡ್ರೆ ಏನು ಉಳಿತು? 1 5 ಮೈನಸ್ ಲ್ಯಾಂಬ್ಡಾ 3 ಮತ್ತೆ 1 ಉಳಿತು. ಕ್ರಾಸ್ ಮಲ್ಟಿಪ್ಲೈ ಮಾಡಿ. 1 1s 1. ಸೊ ವ್ಯಾಲ್ಯೂ 3 ಫಸ್ಟ್ ಬರಿಬೇಕು ನೀವು. 3 ಇಂಟು 1 1s 1 ಮೈನಸ್ 3 ಇಂಟು 5 ಮೈನಸ್ ಲ್ಯಾಂಬ್ಡಾ. 3 ಇಂಟು 5 ಮೈನಸ್ ಲ್ಯಾಂಬ್ಡಾ ವಿಲ್ ಬಿ ಈಕ್ವಲ್ ಟು 0. ನೋಡಿ, ವಿಲ್ ಬಿ ಈಕ್ವಲ್ ಟು 0. ಇವಾಗ ಆದಷ್ಟು ಸಿಂಪ್ಲಿಫೈ ಮಾಡ್ತಾ ಹೋಗಿ. 1 ಮೈನಸ್ ಲ್ಯಾಂಬ್ಡಾ ಅದೇ ರೀತಿ ಉಳಿಸ್ಕೊತೀನಿ. 5 ಮೈನಸ್ ಲ್ಯಾಂಬ್ಡಾ ಇಂಟು 1 ಮೈನಸ್ ಲ್ಯಾಂಬ್ಡಾ. ಸೊ ಫಸ್ಟ್ 5 1s 5. 5 ಇಂಟು ಮೈನಸ್ ಲ್ಯಾಂಬ್ಡಾ. ಸೊ ಮೈನಸ್ 5 ಲ್ಯಾಂಬ್ಡಾ. ನೆಕ್ಸ್ಟ್ ಮೈನಸ್ ಲ್ಯಾಂಬ್ಡಾ ಇಂದ ಮಲ್ಟಿಪ್ಲೈ ಮಾಡಿ. ಮೈನಸ್ ಲ್ಯಾಂಬ್ಡಾ ಇಂಟು 1 ವಿಲ್ ಬಿ ಮೈನಸ್ ಲ್ಯಾಂಬ್ಡಾ. ಮೈನಸ್ ಲ್ಯಾಂಬ್ಡಾ ಇಂಟು ಮೈನಸ್ ಲ್ಯಾಂಬ್ಡಾ. ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ, ಲ್ಯಾಂಬ್ಡಾ ಸ್ಕ್ವೇರ್. ಮೈನಸ್ 1 ಅದೇ ರೀತಿ ಉಳ್ಕೊಳುತ್ತೆ. ಮೈನಸ್ 1 ಇಂಟು ನೀವು ಮಲ್ಟಿಪ್ಲೈ ಮಾಡಿದ್ರು ಒಂದೇ, ಮಲ್ಟಿಪ್ಲೈ ಮಾಡದೇ ಇದ್ರೂ ಒಂದೇ. ಯಾಕಂತಂದ್ರೆ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ವ್ಯಾಲ್ಯೂಸ್ ಉಳಿಯುತ್ತೆ. ಸೊ ಏನು ಮಾಡ್ತೀನಿ? 1 ಮೈನಸ್ ಲ್ಯಾಂಬ್ಡಾ ಮೈನಸ್ 3 ಅದೇ ರೀತಿ ಬರ್ಕೊತೀನಿ. ಪ್ಲಸ್ 3 ಇಂಟು 1 ಮೈನಸ್ 3 5s 15 ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3 ಇಂಟು ಲ್ಯಾಂಬ್ಡಾ ವಿಲ್ ಬಿ 3 ಲ್ಯಾಂಬ್ಡಾ ವಿಚ್ ವಿಲ್ ಬಿ ಈಕ್ವಲ್ ಟು 0. ಇವಾಗ ಇನ್ನೂ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 1 ಮೈನಸ್ ಲ್ಯಾಂಬ್ಡಾ ಅದೇ ರೀತಿ ಉಳಿಸ್ಕೊತೀನಿ. 5 ಮೈನಸ್ 5 ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 1. ಸೊ ಇದನ್ನ ಸಪ್ರೇಟ್ ಆಗಿ ಮಾಡ್ಕೊಳ್ಳಿ. ಯಾಕಂತಂದ್ರೆ 1 ಮೈನಸ್ ಲ್ಯಾಂಬ್ಡಾನ ಮಲ್ಟಿಪ್ಲೈ ಮಾಡಬೇಕು ಒಳಗಡೆ. ಸೊ 1 ಮೈನಸ್ ಇಂಟು 1 ವಿಲ್ ಬಿ ಮೈನಸ್ 1. ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಬ್ಡಾ. ಮೈನಸ್ ಇಂಟು ಮೈನಸ್ ಪ್ಲಸ್ 3. ನೆಕ್ಸ್ಟ್ ಇಲ್ಲಿ ಪ್ಲಸ್ 3 1s 3 ಮಲ್ಟಿಪ್ಲೈ ಮಾಡೋಣ ಈ 3ನ ಒಳಗಡೆ. ಪ್ಲಸ್ ಇಂಟು ಮೈನಸ್ ಮೈನಸ್ 3 15s 45. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ವಿಲ್ ಬಿ ಪ್ಲಸ್ 3 ಇಂಟು 3 ವಿಲ್ ಬಿ 9 ಲ್ಯಾಂಬ್ಡಾ ವಿಚ್ ವಿಲ್ ಬಿ ಈಕ್ವಲ್ ಟು 0. ಇವಾಗ 1 ಮೈನಸ್ ಲ್ಯಾಂಬ್ಡಾನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಮುಗೀತು. ಸೊ ಫಸ್ಟ್ 1 ಇಂದ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಸೊ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು 5 ವಿಲ್ ಬಿ 5 ಮೈನಸ್ 5 ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 1. ಸೊ ಇಷ್ಟು ಉಳ್ಕೊಂತು. ನೆಕ್ಸ್ಟ್ ಮೈನಸ್ ಲ್ಯಾಂಬ್ಡಾನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಮೈನಸ್ ಲ್ಯಾಂಬ್ಡಾ ಇಂಟು 5 ವಿಲ್ ಬಿ ಮೈನಸ್ 5 ಲ್ಯಾಂಬ್ಡಾ. ನೆಕ್ಸ್ಟ್ ಮೈನಸ್ ಲ್ಯಾಂಬ್ಡಾ ಇಂಟು ಮೈನಸ್ 5 ಲ್ಯಾಂಬ್ಡಾ ಸ್ಕ್ವೇರ್ ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಬ್ಡಾ ಇಂಟು 5 ಲ್ಯಾಂಬ್ಡಾ ಏನಾಯಿತು? 5 ಲ್ಯಾಂಬ್ಡಾ ಸ್ಕ್ವೇರ್. ಸೊ 5 ಅದೇ ರೀತಿ ಉಳ್ಕೊಳುತ್ತೆ. ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ, ಲ್ಯಾಂಬ್ಡಾ ಸ್ಕ್ವೇರ್. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ, ಲ್ಯಾಂಬ್ಡಾ ಸ್ಕ್ವೇರ್. ಮೈನಸ್ ಇಂಟು ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಸ್ಕ್ವೇರ್ ಏನಾಯಿತು? ಲ್ಯಾಂಬ್ಡಾ ಕ್ಯೂಬ್. ಮೈನಸ್ ಲ್ಯಾಂಬ್ಡಾ ಮೈನಸ್ 1. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಲ್ಯಾಂಬ್ಡಾ ಮಾತ್ರ ಉಳ್ಕೊಂತು. ಇನ್ನು ಉಳಿದಿರೋದೆಲ್ಲ ಸೇಮ್. ಮೈನಸ್ 1 ಪ್ಲಸ್ ಲ್ಯಾಂಬ್ಡಾ ಪ್ಲಸ್ 3 ಮೈನಸ್ 45 ಪ್ಲಸ್ 9 ಲ್ಯಾಂಬ್ಡಾ ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಇದನ್ನು ನೀವು ಡೈರೆಕ್ಟಾಗಿ ಕ್ಯಾಲ್ಕುಲೇಟರಲ್ಲೂ ಮಾಡ್ಬೋದಿತ್ತು. ನಾನು ಈಗ ಸಿಂಪ್ಲಿಫಿಕೇಶನ್ ಈಸಿಯಾಗಿ ಯಾವ ರೀತಿ ಕೈಯಲ್ಲೇ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಫಸ್ಟು ಗ್ರೇಟೆಸ್ಟ್ ಎಲಿಮೆಂಟ್ ಯಾವುದಿರೋದು? ಲ್ಯಾಂಬ್ಡಾ ಕ್ಯೂಬ್. ಸೊ ಮೈನಸ್ ಲ್ಯಾಂಬ್ಡಾ ಕ್ಯೂಬನ್ನು ಫಸ್ಟ್ ಬರ್ಕೊಳ್ಳಿ. ನೆಕ್ಸ್ಟ್ ಲ್ಯಾಂಬ್ಡಾ ಸ್ಕ್ವೇರ್ ಇರೋದು ಎಲ್ಲೆಲ್ಲಿದೆ ಅಂತ ನೋಡಿ. ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ 5 ಲ್ಯಾಂಬ್ಡಾ ಸ್ಕ್ವೇರ್ ಎರಡು ಕೂಡ ಪ್ಲಸ್ ಅಂತ ಅಂದರೆ 1 ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 5 ಲ್ಯಾಂಬ್ಡಾ ಸ್ಕ್ವೇರ್ 6 ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 1 7 ಲ್ಯಾಂಬ್ಡಾ ಸ್ಕ್ವೇರ್. ಸೊ ಪ್ಲಸ್ 7 ಲ್ಯಾಂಬ್ಡಾ ಸ್ಕ್ವೇರ್. ನೆಕ್ಸ್ಟ್ ಲ್ಯಾಂಬ್ಡಾ ಎಲ್ಲೆಲ್ಲಿದೆ ಅಂತ ನೋಡಿ. 5 ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಬಟ್ ಗ್ರೇಟರ್ ಸೈನ್ ಪ್ಲಸ್ಸೇ ಇರುತ್ತೆ. ಸೊ 6 ಲ್ಯಾಂಬ್ಡಾ ಆಯಿತು. 6 ಲ್ಯಾಂಬ್ಡಾ ಮೈನಸ್ 5 ಲ್ಯಾಂಬ್ಡಾ ಮೈನಸ್ 6 ಲ್ಯಾಂಬ್ಡಾ ಮೈನಸ್ 5 ಲ್ಯಾಂಬ್ಡಾ ಏನಾಗುತ್ತೆ? ಮೈನಸ್ 11 ಲ್ಯಾಂಬ್ಡಾ. ಸೊ ಮೈನಸ್ 11 ಲ್ಯಾಂಬ್ಡಾ ಪ್ಲಸ್ಸಲ್ಲಿರುವಂಥ ಲ್ಯಾಂಬ್ಡಾಗಳು 1 2 ಮತ್ತು 9. ಸೊ 2 + 9 11 ಲ್ಯಾಂಬ್ಡಾ ಪ್ಲಸ್ 11 ಲ್ಯಾಂಬ್ಡಾ. ನೆಕ್ಸ್ಟ್ 5 ಇದೆ. ಇನ್ನು ಉಳಿದಿರೋದು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಯಾವುದು? +5
-1 5 - 1 4 ಆಗುತ್ತೆ, 4 - 1 3 ಆಯಿತು, 3 + 3 6, 6 + 3 9, 9 - 45 ಏನಾಗುತ್ತೆ 36. ಸೊ ಮೈನಸ್ ಇದೆ ಇಲ್ಲಿ, ಸೊ ಗ್ರೇಟರ್ ಸೈನ್ -36 ವಿಚ್ ವಿಲ್ ಬಿ ಈಕ್ವಲ್ ಟು 0. ಇವಾಗ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಬೋದಾ? ಎಸ್. ಸೊ -λ³ + 7λ² ನೋಡಿ, -11λ + 11λ ಎರಡು ಕೂಡ ಕ್ಯಾನ್ಸಲ್ ಔಟ್ ಆಗ್ತವೆ. ಸೊ 0λ ಅದನ್ನೇನು ಬರೆಯುವಂಥ ಅವಶ್ಯಕತೆ ಇಲ್ಲ, -36 ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಫೈನಲ್ ಈಕ್ವೇಶನ್ ನಮಗೆ ಇದು ಬಂತು. ಕ್ಯಾಲ್ಕುಲೇಟರ್ ಅಲ್ಲೂ ಮಾಡ್ಬೋದಿತ್ತು, ಬಟ್ ಮ್ಯಾನ್ಯುಯಲ್ ಆಗಿ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಆ ಈಕ್ವೇಶನ್ ಅನ್ನ ಬರ್ಕೊಳ್ಳಿ, -λ³ + 7λ² -36 ವಿಲ್ ಬಿ ಈಕ್ವಲ್ ಟು 0. ಇವಾಗ ನಾವು ಐಗನ್ ವ್ಯಾಲ್ಯೂಸ್ ನನಗೆ ಬೇಕು ಅಂತ ಅಂದ್ರೆ ಫ್ಯಾಕ್ಟರೈಸೇಷನ್ ಮಾಡಬೇಕು. ಸೊ ಫ್ಯಾಕ್ಟರೈಸೇಷನ್ ಮಾಡೋದನ್ನ ಮ್ಯಾನ್ಯುಯಲ್ ಆಗಿ ನೋಡಿ, ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಈಸಿಯಾಗಿ ಮಾಡ್ಬೋದು, ಅದನ್ನ ನಾನು ಇಲ್ಲಿ ತೋರ್ಸೋದಕ್ಕಾಗಲ್ಲ, ಬೋರ್ಡ್ ಇಂದ ದೂರ ಕಾಣುತ್ತೆ ನಿಮ್ಗೆ. ಅದಕ್ಕೋಸ್ಕರ ನಾನು ಮ್ಯಾನ್ಯುಯಲ್ ಆಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೀವು ಇಂಟರ್ನೆಟ್ ಅಲ್ಲಿ ಹುಡುಕೋಬಹುದು ಯಾವ ರೀತಿ ಕ್ಯೂಬ್ ಇರುವಂತಹ ವ್ಯಾಲ್ಯೂನ ನಾವು ಕ್ಯೂಬ್ ಇರುವಂತಹ ಈಕ್ವೇಶನ್ ಅನ್ನ ನಾವು ಕ್ಯಾಲ್ಕುಲೇಟರ್ ಅಲ್ಲಿ ಮಾಡಬಹುದು ಅಂತ. ಸೊ ಫ್ಯಾಕ್ಟರೈಸೇಷನ್ ಮಾಡಾದ್ಮೇಲೆ ಏನಾಗುತ್ತೆ, ಸೊ ನಮಗೆ ಫೈನಲ್ ಆಗಿ ಇದನ್ನ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿದ್ಮೇಲೆ ಲ್ಯಾಂಬ್ಡಾ ವ್ಯಾಲ್ಯೂಗಳು ಏನಾಗ್ತವೆ, -2 ಒಂದು ಬರುತ್ತೆ, 6 ಒಂದು ಬರುತ್ತೆ, 3 ಒಂದು ಬರುತ್ತೆ. ಸೊ ಇವಾಗ 3 ಐಗನ್ ವ್ಯಾಲ್ಯೂಸ್ ಬಂದಿದೆ. ಆ 3 ಐಗನ್ ವ್ಯಾಲ್ಯೂಸ್ಗೂ ಕೂಡ ಐಗನ್ ವೆಕ್ಟರ್ಸ್ ಅನ್ನ ಬರಿತಾ ಹೋಗ್ಬೇಕು. ಸೊ ಫಸ್ಟ್ ನಾವೇನ್ ಮಾಡೋಣ, -2 ಅನ್ನ ತಗೊಂತ ಹೋಗೋಣ. ಐಗನ್ ವೆಕ್ಟರ್ಸ್ ಫಾರ್ ಐಗನ್ ವ್ಯಾಲ್ಯೂ λ = -2. ಸೊ ಇವಾಗ -2 ಅನ್ನ ನಾನು ತಗೊಂಡಿದ್ದೀನಿ. ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಸೇಮ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಡಿಟರ್ಮಿನೆಂಟ್ ಅನ್ನ ಯೂಸ್ ಮಾಡಲ್ಲ, a - λI ಅದನ್ನೇ ಯೂಸ್ ಮಾಡೋದು. ಬಟ್ x ಬಾರ್ ಅಂತಂದ್ರೆ ಒಂದು ವೆಕ್ಟರ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ವಿಚ್ ವಿಲ್ ಬಿ ಈಕ್ವಲ್ ಟು 0. ಇವಾಗ ನೋಡಿ, a - λI ವ್ಯಾಲ್ಯೂ ನಮಗೆ ಆಲ್ರೆಡಿ ಗೊತ್ತಿತ್ತು. ಏನು, ಡಯಾಗ್ನಲ್ ಅಲ್ಲಿ ಇರುವಂತಹ ಎಲಿಮೆಂಟ್ ಗಳಿಗೆ -λ ಅಪ್ಲೈ ಆಗುತ್ತೆ. 1 - λ, 5 - λ, 1 - λ ಈ ರೀತಿ ಇರುತ್ತೆ ನೋಡಿ. 1 - λ, 5 - λ, 1 - λ ಇದು ಅಷ್ಟುದು ಈ ರೀತಿ ಇತ್ತಾ. ಸೊ ಫಸ್ಟ್ ನಮಗೆ ಇವಾಗ ವ್ಯಾಲ್ಯೂ ಗೊತ್ತಿರಲಿಲ್ಲ ಲ್ಯಾಂಬ್ಡಾದು, ಬಟ್ ಲ್ಯಾಂಬ್ಡಾ ವ್ಯಾಲ್ಯೂ ನನಗೆ ಗೊತ್ತಾಗಿದೆ, λ = -2. ಸೊ ಇವಾಗ ಇದನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ, 1 - -2 ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್. ಸೊ 1 + 2 ವಿಲ್ ಬಿ ಈಕ್ವಲ್ ಟು 3. ಸೊ 3 ಆಯಿತು. ನೆಕ್ಸ್ಟ್ 1 ಮತ್ತು 3 ಅದೇ ರೀತಿ ಉಳ್ಕೊಳುತ್ತೆ. 1 5 - λ, 5 ಮೈನಸ್ ನಾವು ತಗೊಂಡಿರುವಂಥ ಲ್ಯಾಂಬ್ಡಾ ಯಾವುದು, -2. ಮೈನಸ್ ಇಂಟು ಮೈನಸ್ ಪ್ಲಸ್, 5 + 2 ವಿಲ್ ಬಿ 7. ನೆಕ್ಸ್ಟ್ 1 ಅದೇ ರೀತಿ ಉಳ್ಕೊಳುತ್ತೆ. 3 ವಿಲ್ ಬಿ ಸೇಮ್, 1 ವಿಲ್ ಬಿ ಸೇಮ್. 1 - λ, 1 ಮೈನಸ್ ಲ್ಯಾಂಬ್ಡಾ ವ್ಯಾಲ್ಯೂ ಏನು, -2. 1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 1 + 2 ವಿಲ್ ಬಿ 3. ಸೊ ಇವಾಗ a - λI ಆಯಿತು. ಇಲ್ಲಿ ವೆಕ್ಟರ್, ಸೊ ನೋಡಿ ವೆಕ್ಟರ್ ಏನಾಗುತ್ತೆ ಅಂತಂದ್ರೆ 3 ಕಾಂಪೋನೆಂಟ್ಸ್ ಇರ್ತಾವೆ ಅದರಲ್ಲಿ ವೆಕ್ಟರ್ ಅಲ್ಲಿ, x, y, z. ಸೊ ಆ ಮೂರನ್ನು ಕೂಡ ಯೂಸ್ ಮಾಡೋಣ, x, y, z. ಸೊ ಒಬ್ಬೊಬ್ರು ನಿಮ್ಗೆ x1, x2, x3 ಅಂತ ತೊಂತಾರೆ, y1, y2, y3 ಅಂತ ತೊಂತಾರೆ. ಸೊ ನೀವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಆಯ್ತಷ್ಟೇ, ಸೇಮ್ ಇಲ್ಲ ಅಂತ, x, y, z ವಿಚ್ ವಿಲ್ ಬಿ ಈಕ್ವಲ್ ಟು 0, 0, 0. ಸೊ ಇದಷ್ಟು ಕೂಡ ನಾನು ಮ್ಯಾಟ್ರಿಕ್ಸ್ ಫಾರ್ಮೆಟ್ಗೆ ಕನ್ವರ್ಟ್ ಮಾಡಿದೆ. ಈಗ ಏನು ಮಾಡಬೇಕು ಅಂತಂದ್ರೆ ಮಲ್ಟಿಪ್ಲೈ ಮಾಡಬೇಕು, ಈ ಒಂದು ಮ್ಯಾಟ್ರಿಕ್ಸ್ ಮತ್ತೆ ಈ ಒಂದು ಮ್ಯಾಟ್ರಿಕ್ಸ್ ಇವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡೋದು ಯಾವ ರೀತಿ, 3 × x ವಿಲ್ ಬಿ 3x. ಇಲ್ಲಿ ಬರೀತೀನಿ ನೋಡಿ, 3 × x ವಿಲ್ ಬಿ 3x. ನೆಕ್ಸ್ಟ್ 1 × y ವಿಲ್ ಬಿ 1y ಪ್ಲಸ್ 1y ಬದಲು y ಅಂತ ಡೈರೆಕ್ಟ್ ಆಗಿ ಬರಿಬಹುದು. 3 × z ವಿಲ್ ಬಿ 3z ಪ್ಲಸ್ 3z which will be equal to 0. Next 1 × x will be x plus 7 × y will be 7y plus 1 × z will be z which will be equal to 0. Next 3 × x will be 3x plus 1 × y will be y plus 3 × z will be 3z which will be equal to 0. ಸೊ ಇವಾಗ ನೀವೇನ್ ಮಾಡ್ಬೋದು ಅಂತಂದ್ರೆ ಈ ಮೂರರಲ್ಲಿ ಯಾವ್ದಾದ್ರು 2 ಈಕ್ವೇಶನ್ ಅನ್ನ ಚೂಸ್ ಮಾಡ್ಬೇಕು. ಯಾವ ರೀತಿ ಚೂಸ್ ಮಾಡ್ಬೇಕು ಅಂತಂದ್ರೆ 2 ಈಕ್ವೇಶನ್ ಡಿಫ್ರೆಂಟ್ ಇರ್ಬೇಕು. ನೋಡಿ ಇಲ್ಲಿ ಫಸ್ಟ್ ಈಕ್ವೇಶನ್ ಮತ್ತೆ ಥರ್ಡ್ ಈಕ್ವೇಶನ್ ಎರಡೂ ಕೂಡ ಸೇಮ್ ಇದೆ. ಸೇಮ್ ಇರುವಂತ ಈಕ್ವೇಶನ್ ಅನ್ನ ಚೂಸ್ ಮಾಡಬೇಡಿ. ಸೊ ಇವಾಗ ಏನ್ ಮಾಡೋಣ, ಫಸ್ಟ್ ಈಕ್ವೇಶನ್ ಮತ್ತೆ ಸೆಕೆಂಡ್ ಈಕ್ವೇಶನ್ ಇವೆರಡನ್ನು ಕೂಡ ಚೂಸ್ ಮಾಡೋಣ. ಇವೆರಡನ್ನು ಕೂಡ ಚೂಸ್ ಮಾಡಿ ನಾವು ಎಕ್ಸ್ ವ್ಯಾಲ್ಯೂ ಏನು, ವೈ ವ್ಯಾಲ್ಯೂ ಏನು, ಝಡ್ ವ್ಯಾಲ್ಯೂ ಏನು ಅಂತ ಕಂಡುಹಿಡಿದ್ರೆ ಸೊ ನಮ್ಮ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಅಂದ್ರೆ
ಐಗನ್ ವೆಕ್ಟರ್ಸ್ ಫಾರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು -2 ಅನ್ನ ಕಂಡುಹಿಡಿಬಹುದು. ಸೊ ಈಸಿ ಟ್ರಿಕ್ ಏನು ಅಂತ ಅಂದ್ರೆ ನೋಡಿ, ಫಸ್ಟ್ ಎಕ್ಸ್ ವೈ ಝೆಡ್ ಅಂತ ಬರ್ಕೊಂತೀನಿ. ಎಕ್ಸಿನ ಕಾಂಪೋನೆಂಟ್ಗಳು ವೈ ಮತ್ತೆ ಝಡ್ಡಿನ ಕೋಎಫಿಷಿಯಂಟ್ ಪಕ್ಕದಲ್ಲಿರುವಂತಹ ಎಲಿಮೆಂಟ್ಗಳನ್ನ ಬರೀರಿ ಈ ಎರಡು ಈಕ್ವೇಶನ್ ಅಲ್ಲಿ. ಮೊದಲನೇದು 3, ಇಲ್ಲಿ 1 3. ನೆಕ್ಸ್ಟ್ ಈಕ್ವೇಶನ್ ಅಲ್ಲಿ 1 7 ಮತ್ತೆ 1. ಇವಾಗ ನೀವೇನ್ ಮಾಡಬೇಕು, ಎಕ್ಸ್ ಡಿವೈಡೆಡ್ ಬೈ ವಿಚ್ ವಿಲ್ ಬಿ ಈಕ್ವಲ್ ಟು ವೈ ಡಿವೈಡೆಡ್ ಬೈ ವಿಚ್ ವಿಲ್ ಬಿ ಈಕ್ವಲ್ ಟು ಝಡ್ ಡಿವೈಡೆಡ್ ಬೈ. ಸಿಂಪಲ್ ಟ್ರಿಕ್. ಇವಾಗ ನೀವು ಎಕ್ಸಿಗೆ ನ್ಯೂಮರೇಟರ್ ಇದೆ, ಡಿನಾಮಿನೇಟರ್ ಇಲ್ಲ. ಸೊ ಡಿನಾಮಿನೇಟರ್ ಬರಿಬೇಕಾದ್ರೆ ಇದನ್ನ ಕ್ಲೋಸ್ ಮಾಡ್ಕೋಬೇಕು ಎಕ್ಸ್ ಅನ್ನ. ಇನ್ನ ಉಳಿದಿದೆಯಲ್ಲ ಅದನ್ನ ಡಿಟರ್ಮಿನೆಂಟ್ ತರ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 1 1 1 ಮೈನಸ್ 7 3 21. ನೆಕ್ಸ್ಟ್ ವೈ ಬೇಕು ಅಂತಂದ್ರೆ ವೈ ಅನ್ನ ಕ್ಲೋಸ್ ಮಾಡ್ಕೊಂತೀನಿ, ಎಕ್ಸ್ ಇಂದು ಮತ್ತೆ ಝಡ್ ಇಂದು ಉಳ್ಕೊಳುತ್ತೆ. 3 1 3 ಮೈನಸ್ 1 3 3. ನೆಕ್ಸ್ಟ್ ಝಡ್ ಇನ್ ಬೇಕು ಅಂತಂದ್ರೆ ಈ ರೀತಿ ಬರ್ಕೋಬೇಕು, 3 7 21 ಮೈನಸ್ 1 1 1. ಸೊ ಫೈನಲ್ ವ್ಯಾಲ್ಯೂ ಏನಾಗುತ್ತೆ, 1 ಮೈನಸ್ 21 ಅಂತ ಅಂದ್ರೆ -20. 3 ಮೈನಸ್ 3 ವಿಲ್ ಬಿ 0. 21 ಮೈನಸ್ 1 ವಿಲ್ ಬಿ 20. ಸೊ ಇವಾಗ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಝಡ್ ವ್ಯಾಲ್ಯೂ ಗೊತ್ತಾಯ್ತು. ಯಾವ ರೀತಿ ಬರಿಬಹುದು, ಎಕ್ಸ್ ಬಾರ್ ಇದೆ ಅಲ್ವಾ ವೆಕ್ಟರ್ ನಾವು ಯೂಸ್ ಮಾಡಿದ್ದು, ಎಕ್ಸ್ ಬಾರ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ ಏನು -20, ವೈ ವ್ಯಾಲ್ಯೂ ಏನು 0, ಅದರ ಕೆಳಗಡೆ ಇರೋದನ್ನೇ ನೀವು ಡೈರೆಕ್ಟ್ ಆಗಿ ಬರಿಬೇಕು. ಝಡ್ ವ್ಯಾಲ್ಯೂ ಏನು 20. ಇವಾಗ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಬೇಕು ಅಂತಂದ್ರೆ ಇಲ್ಲಿ 20 ಇದೆ 20 ಇದೆ. ಸೊ 20ನ ಹೊರಗಡೆ ತೆಗೆದ್ರೆ ಏನಾಗುತ್ತೆ, 20ನ ಹೊರಗಡೆ ತೆಗೆದ್ರೆ -1 0 0 1. ಸೊ ಇದು -1 0 ಮತ್ತೆ 1 ಇದೆಯಲ್ಲ, ಇದು -1 0 ಮತ್ತೆ 1 ಇದೆಯಲ್ಲ, ಇವು ಐಗನ್ ವೆಕ್ಟರ್ಸ್ ಫಾರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು -2. ಇದೇ ರೀತಿ ನಾವು 6 ಮತ್ತೆ 3ಗೂ ಕೂಡ ಕಂಡುಹಿಡಬೇಕು. ಸೊ ಕಂಡುಹಿಡಿಯೋಣ. ಸೊ ನೆಕ್ಸ್ಟ್ ನಾನು ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀನಿ. ಸೊ 3 ಅನ್ನ ತಗೊಂತೀನಿ. ಇವಾಗ 3 ಅನ್ನ ತಗೊಂಡಿದ್ದೀನಿ ಅಂತಂದ್ರೆ ಲ್ಯಾಂಬ್ಡಾ ವ್ಯಾಲ್ಯೂ 3. 1 ಮೈನಸ್ 3 ವಿಲ್ ಬಿ -2. 5 ಮೈನಸ್ 3. ಸೊ 5 ಮೈನಸ್ 3 ಎಷ್ಟಾಗುತ್ತೆ 2. 1 ಮೈನಸ್ 3 ಏನಾಗುತ್ತೆ -2. ಇವಾಗ ಇದನ್ನ ನಾವು ಅಪ್ಲೈ ಮಾಡ್ತಾ ಹೋಗ್ಬೇಕು. -2 ಇಂಟು ಎಕ್ಸ್ ಏನಾಗುತ್ತೆ -2x. 1 ಇಂಟು ವೈ ವಿಲ್ ಬಿ +y. 3 ಇಂಟು ಝಡ್ +3z ವಿಚ್ ವಿಲ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ 1 ಇಂಟು ಎಕ್ಸ್ ಅಂತ ಡೈರೆಕ್ಟ್ ಆಗಿ ಬರಿಬಹುದು, ಎಕ್ಸ್ ಪ್ಲಸ್ 2 ಇಂಟು ವೈ 2y ಪ್ಲಸ್ 1 ಇಂಟು ಝಡ್ ಅನ್ನ ಝಡ್ ಅಂತ ಬರಿಬಹುದು ವಿಚ್ ವಿಲ್ ಬಿ ಈಕ್ವಲ್ ಟು 0. 3 ಇಂಟು ಎಕ್ಸ್ ವಿಲ್ ಬಿ 3x ಪ್ಲಸ್ 1 ಇಂಟು ವೈ ವಿಲ್ ಬಿ y ಪ್ಲಸ್ -2 ಇಂಟು ಝಡ್. ಸೊ ಇದನ್ನ -2z ಅಂತ ಬರಿಬಹುದು ವಿಚ್ ವಿಲ್ ಬಿ ಈಕ್ವಲ್ ಟು 0. ಇವಾಗ ಮೂರು ಕೂಡ ಡಿಫ್ರೆಂಟ್ ಈಕ್ವೇಶನ್ಸ್ ಗಳಿವೆ, ನೀವು ಯಾವ್ದಾದ್ರೂ ಎರಡನ್ನ ಯೂಸ್ ಮಾಡಬಹುದು. ಸೊ ಫಸ್ಟ್ ಎರಡನ್ನ ನಾವು ಯೂಸ್ ಮಾಡೋಣ. ಈ ಫಸ್ಟ್ ಎರಡನ್ನ ಯೂಸ್ ಮಾಡಿದಾಗ ಎಕ್ಸ್ ಕೋಎಫಿಷಿಯಂಟ್, ವೈ ಕೋಎಫಿಷಿಯಂಟ್, ಝಡ್ ಕೋಎಫಿಷಿಯಂಟ್ ಅನ್ನ ಸಪರೇಟ್ ಆಗಿ ಬರೀರಿ. ನೋಡಿ ಮೊದಲನೇದ್ರಲ್ಲಿ ಎಕ್ಸಿನ ಕೋಎಫಿಷಿಯಂಟ್ ಪಕ್ಕದಲ್ಲಿರೋದೇನು -2, ಇಲ್ಲಿ ವೈ ಪಕ್ಕ ಏನು ಇಲ್ಲ ಅಂತ ಅಂದ್ರೆ 1 3 1 2 1. ಇವಾಗ ಏನ್ ಮಾಡಬೇಕು, ಎಕ್ಸ್ ವಿಚ್ ವಿಲ್ ಬಿ ಈಕ್ವಲ್ ಟು ವೈ ವಿಚ್ ವಿಲ್ ಬಿ ಈಕ್ವಲ್ ಟು ಝಡ್. ಡಿನಾಮಿನೇಟರ್ ಅನ್ನ ಕಂಡುಹಿಡಿದ್ರೆ ನಿಮ್ಗೆ ಐಗನ್ ವೆಕ್ಟರ್ ಸಿಕ್ತು ಅಂತ. ಸೊ ಎಕ್ಸ್ ಬೇಕು ಅಂತಂದ್ರೆ ಎಕ್ಸ್ ನ ಕ್ಲೋಸ್ ಮಾಡ್ಕೊಂತೀನಿ, ಉಳಿದಿರೋದ್ರಲ್ಲಿ ನಾನು ಕ್ರಾಸ್ ಮಲ್ಟಿಪ್ಲೈ. 1 1 1 ಮೈನಸ್ 2 3 6. ವೈ ಬೇಕು ಅಂತಂದ್ರೆ ವೈ ಕ್ಲೋಸ್ ಮಾಡ್ಕೋಬೇಕು. -2 ಇಂಟು ವೈ 1 ವಿಲ್ ಬಿ -2 ಮೈನಸ್ 1 3 3. ನೆಕ್ಸ್ಟ್ ಝಡ್ ಇದೆ, ಇವಾಗ ಝಡ್ ಅನ್ನ ಕ್ಲೋಸ್ ಮಾಡ್ಕೋಬೇಕು. -2 ಇಂಟು 2 ವಿಲ್ ಬಿ -4 ಮೈನಸ್ 1 1 1. ಸೊ ಇವಾಗ ನೋಡಿ ವ್ಯಾಲ್ಯೂ ಏನಾಗುತ್ತೆ, 1 ಮೈನಸ್ 6 ಅನ್ನ ನಾನು -5 ಅಂತ ಬರಿಬಹುದು. -2 -3 ನೋಡಿ, ಇವಾಗ -2 -3 ಇದೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಬಟ್ ಗ್ರೇಟರ್ ಸೈನ್ ಮೈನಸ್ ಇರುತ್ತೆ. -3 + 2 ವಿಲ್ ಬಿ 5. ನೆಕ್ಸ್ಟ್ -4 -1 ಏನಾಗುತ್ತೆ -5 ಆಗುತ್ತೋ. ಇವಾಗ ನಾನು ವೆಕ್ಟರ್ ಬರಿಬಹುದು ಎಕ್ಸ್ ಬಾರ್ ವಿಚ್ ವಿಲ್ ಬಿ ಈಕ್ವಲ್ ಟು -5 -5 -5. ನೋಡಿ ಡಿನಾಮಿನೇಟರ್ ಅಲ್ಲಿ ಎಲ್ಲದರಲ್ಲೂ ಕೂಡ -5 ಇದೆ. ಎಕ್ಸ್ ಇಂದು -5, ವೈ -5, ಝಡ್ ಇಂದು ಕೂಡ -5. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಬೇಕು ಅಂತಂದ್ರೆ 5 ಅನ್ನ ನಾನು ಹೊರಗಡೆ ತೆಗಿತೀನಿ 5. ಸೊ 5 ಅನ್ನ ಹೊರಗಡೆ ತೆಗೆದ್ರೆ ಏನು ಉಳಿತು, -1 -1 -1. ಸೊ ಇದು ನಮ್ಮ ಐಗನ್ ವೆಕ್ಟರ್, ಐಗನ್ ವ್ಯಾಲ್ಯೂ 3ಗೆ ಐಗನ್ ವೆಕ್ಟರ್ಸ್. ಸೊ -1 -1 -1 ಏನು ಐಗನ್ ವ್ಯಾಲ್ಯೂ 3ಗೆ ವೆಕ್ಟರ್ಸ್. ಇವಾಗ 6ಗೆ ಕಂಡುಹಿಡಿತಾ ಹೋಗೋಣ. ಸೊ ಇವಾಗ ಐಗನ್ ವ್ಯಾಲ್ಯೂ 6,
1 ಮೈನಸ್ 6 ಏನಾಗುತ್ತೆ -5, 5 ಮೈನಸ್ 6 ಏನಾಗುತ್ತೆ -1, 1 ಮೈನಸ್ 6 ಏನಾಗುತ್ತೆ -5. ಇವಾಗ -5 ಇಂಟು ಎಕ್ಸ್ -5x, 1 ಇಂಟು y ವಿಲ್ ಬಿ ಪ್ಲಸ್ y, 3 ಇಂಟು z ವಿಲ್ ಬಿ ಪ್ಲಸ್ 3z ವಿಚ್ ವಿಲ್ ಬಿ ಈಕ್ವಲ್ ಟು 0. 1 ಇಂಟು ಎಕ್ಸ್ ಅಂತ ಅಂದರೆ ಎಕ್ಸ್ ಅಂತ ಬರಿಬೋದು, -1 ಇಂಟು y -y ಪ್ಲಸ್ 1 ಇಂಟು z ಅನ್ನ z ಅಂತ ಡೈರೆಕ್ಟಾಗಿ ಬರಿಬೋದು ವಿಚ್ ವಿಲ್ ಬಿ ಈಕ್ವಲ್ ಟು 0. 3 ಇಂಟು ಎಕ್ಸ್ ವಿಲ್ ಬಿ 3x, 1 ಇಂಟು y ವಿಲ್ ಬಿ ಪ್ಲಸ್ y, -5 ಇಂಟು z -5z ವಿಚ್ ವಿಲ್ ಬಿ ಈಕ್ವಲ್ ಟು 0. ಇವಾಗ ಯಾವುದಾದ್ರೂ ಎರಡು ಈಕ್ವೇಶನ್ ಅನ್ನ ಚೂಸ್ ಮಾಡೋಣ. ಫಸ್ಟ್ ಎರಡು ಈಕ್ವೇಶನ್ ಅನ್ನೇ ನೋಡಿ. ಸೊ ಇವಾಗ ಏನು ಮಾಡಬೇಕು, ಎಕ್ಸ್ ಕೋಎಫಿಷಿಯಂಟ್, ವೈ ಕೋಎಫಿಷಿಯಂಟ್, ಝೆಡ್ ಕೋಎಫಿಷಿಯಂಟ್ ಅನ್ನ ಸಪ್ರೇಟ್ ಆಗಿ ಬರ್ಕೋಬೇಕು. -5 1 3 1 -1 1. ಇವಾಗ ಎಕ್ಸ್ ವಿಚ್ ವಿಲ್ ಬಿ ಈಕ್ವಲ್ ಟು ವೈ ವಿಚ್ ವಿಲ್ ಬಿ ಈಕ್ವಲ್ ಟು ಝೆಡ್. ಡಿನಾಮಿನೇಟರ್ ಅನ್ನ ಕಂಡುಹಿಡಿದ್ರೆ ನಾವು ಈಸಿಯಾಗಿ ವೆಕ್ಟರ್ಸ್ ಅನ್ನ ಕಂಡುಹಿಡಿದ್ವಿ ಅಂತ ಅರ್ಥ. ಎಕ್ಸ್ ಬೇಕು ಅಂತಂದ್ರೆ ಎಕ್ಸ್ ಅನ್ನ ಕ್ಲೋಸ್ ಮಾಡ್ಕೋಬೇಕು, ವೈ ಮತ್ತೆ ಝೆಡ್ ಇಂದ್ರು ಕ್ರಾಸ್ ಮಲ್ಟಿಪ್ಲೈ, 1 1 1 -1 ಇಂಟು 3 ಏನಾಗುತ್ತೆ -3. ನೆಕ್ಸ್ಟ್ ವೈ ಬೇಕು ಅಂತಂದ್ರೆ ವೈ ಅನ್ನ ಕ್ಲೋಸ್ ಮಾಡ್ತೀವಿ, -5 ಇಂಟು 1 ವಿಲ್ ಬಿ -5 -1 ಇಂಟು 3 ವಿಲ್ ಬಿ 3. ನೆಕ್ಸ್ಟ್ ಝೆಡ್ ಬೇಕು ಅಂದ್ರೆ ಝೆಡ್ ಕ್ಲೋಸ್ ಮಾಡ್ಕೊಳ್ಳೋಣ, -5 -1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಸೊ 5 -1 1 1. ಇದನ್ನ ಸಿಂಪ್ಲಿಫೈ ಮಾಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3 + 1 ವಿಲ್ ಬಿ 4, -5 -3 ಮೈನಸ್ ಇಂಟು ಮೈನಸ್ ಪ್ಲಸ್, ಬಟ್ ಗ್ರೇಟರ್ ಸೈನ್ ಈಸ್ ಮೈನಸ್. ಸೊ ಇವಾಗ ಏನು ಮಾಡಬೇಕು, ಆ್ಯಡ್ ಮಾಡಬೇಕು, 5 3 8 -8, 5 - 1 ವಿಲ್ ಬಿ 4. ಸೊ ಇವಾಗ ಎಕ್ಸ್ ಬಾರ್ ಏನಾಗುತ್ತೆ, ಎಕ್ಸ್ ಬಾರ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ ಏನು 4, ವೈ ವ್ಯಾಲ್ಯೂ -8, ಝೆಡ್ ವ್ಯಾಲ್ಯೂ 4. ಈಗ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ ಏನು ಮಾಡ್ತೀನಿ, ಕಾಮನ್ ಆಗಿರುವಂಥ 4 ಅನ್ನ ಹೊರಗಡೆ ತೆಗಿತೀನಿ. ಸೊ ಏನು ಉಳ್ಕೊಂತು, 4 ಅನ್ನ ಹೊರಗಡೆ ತೆಗೆದ್ರೆ 1 -2 1. ಸೊ ಇದು 1 -2 1 ನಮ್ಮ ಲ್ಯಾಂಬ್ಡಾ 6 ಅಂದ್ರೆ ಐಗನ್ ವ್ಯಾಲ್ಯೂ 6ಗೆ ಐಗನ್ ವೆಕ್ಟರ್ಸ್. ಈ ರೀತಿ ಫಸ್ಟ್ ನೀವು ಐಗನ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿದು ಆಮೇಲೆ ಪ್ರತಿಯೊಂದಕ್ಕೂ ಕೂಡ ಐಗನ್ ವೆಕ್ಟರ್ಸ್ ಅನ್ನ ಕಂಡುಹಿಡಿತಾ ಹೋಗ್ಬೋದು. ನಾನು ಜಾಸ್ತಿ ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಇದೇ ಒಂದು ಟಾಪಿಕ್ ಮೇಲೆ. 3x3 ಮ್ಯಾಟ್ರಿಕ್ಸ್ ಕೂಡ ಹೌದು, 2x2 ಮ್ಯಾಟ್ರಿಕ್ಸ್ ಕೂಡ. ಅವುಗಳ ಪ್ಲೇಲಿಸ್ಟ್ ಲಿಂಕ್, ಅವುಗಳ ವಿಡಿಯೋ ಲಿಂಕ್ ಅನ್ನ ನಾನು ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.